ಹಾಯ್ ನಮಸ್ತೆ. ಇದು ಹೀರೆಕಾಯಿ ಗೊಜ್ಜು ಅಂತ. ಇದು ಮಾಡೋದು ಹೇಗೆ ಅಂದರೆ, ಒಂದು ಈರುಳ್ಳಿ ನೋಡಿ, ಹೀರೆಕಾಯಿನ ಆ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಒಂದು ಈರುಳ್ಳಿ, ಒಂದು 5 ಹಸಿಮೆಣಸಿನ್ಕಾಯಿ ಸಾಕು. ಒಂದು ಟೊಮೊಟೊ. ನೀರು ಹಾಕ್ದಂಗೆ ಇದನ್ನು ಬರೀ ಒಗ್ಗರಣೆಲೇ ಬೇಯಿಸಬೇಕು. ಇದು ಚಪಾತಿಗೆ, ರೊಟ್ಟಿಗೆ ತುಂಬಾ ಚೆನ್ನಾಗಿರ್ತದೆ. ಚೆನ್ನಾಗಿ ಇದನ್ನ ಬಾಡಿಸೋದ ಸಣ್ಣ ಉರಿಲೇ ಬೇಯಿಸ್ಕೋಬೇಕು ನಾವು. ಇಲ್ಲಾಂದರೆ ಹೀರೆಕಾಯಿ ಸುಟ್ಟೋಗ್ಬಿಡ್ತದೆ, ಬೇಗ ಸುಟ್ಟೋಯ್ತದೆ ಅಂದರೆ ತಳ ಹಿಡಿದು ಬಿಡ್ತದೆ. ನೋಡಿ ಈ ರೀತಿ ಮಿಕ್ಸ್ ಮಾಡಿ, ನೀರು ಹಾಕಿರಲ್ವಲ್ಲ ಅದಕ್ಕೆ ಒಂಥರ ಇರ್ತದೆ. ಸ್ವಲ್ಪನೇ ಎಣ್ಣೆ ಹಾಕಬೇಕು ನೀವು, ಇಲ್ಲಾಂದರೆ ಎಣ್ಣೆನೇ ಬಿಟ್ಬಿಡ್ತದೆ. ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಬೇಯಿಸಿ ಚಪಾತಿಗೆ ಮತ್ತು ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಹೀರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಹಂಗೇ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮತ್ತು ನೋಡಿ ಈ ಥರ ಸಣ್ಣದಾಗಿ ಸಣ್ಣ ಉರಿಲೇ ಬೇಯಿಸಿ. ತುಂಬಾ ಒಂಥರ ಹೀರೆಕಾಯಿ ಟೇಸ್ಟೇ ಬೇರೆ, ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ಮನೇಲಿ, ಹೇಗೈತೆ ಅಂತ ನನಗೆ ಕಮೆಂಟ್ ಮಾಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋದ, ಇನ್ನೇನು ಹಾಕೋಂಗಿಲ್ಲ ಇದಕ್ಕೆ. ಬರೀ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಎಣ್ಣೆ ಅಷ್ಟೇ. ನೀರು ಹಾಕೋಂಗಿಲ್ಲ ಇದಕ್ಕೆ, ಸ್ವಲ್ಪನೂ ನೀರು ಹಾಕಿಲ್ಲ ನಾನು. ನೋಡಿ ಚೆನ್ನಾಗಿ ಇದನ್ನ ಈ ಥರ ಸಣ್ಣ ಉರಿಲಿ ಮಿಕ್ಸ್ ಮಾಡೋದ. ಅರಿಶಿನ ಪುಡಿ ಹಾಕಿದ್ಮೇಲೆ ಮುಚ್ಚಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಈ ಥರ ಬೇಯಿಸಿ. ಅರಿಶಿನ ಪುಡಿದು ಸ್ಮೆಲ್ಲೆಲ್ಲ ಹೋಗಬೇಕು. ಒಂಥರ ಇದಾಗ್ಬಿಡ್ತದೆ ನೋಡಿ. ಹಿಂಗೆ ಚೆನ್ನಾಗಿ ಬೆಂದೈತೆ ನೋಡಿ. ಈಗ ಬೆಂದಾದಮೇಲೆ ಟೊಮೊಟೊ ಹಾಕಬೇಕು. ಈರುಳ್ಳಿ ಮತ್ತು ಇದು ಹೀರೆಕಾಯಿ ಎಲ್ಲ ಬೆಂದಾದಮೇಲೆ ಟೊಮೊಟೊ ಹಾಕಬೇಕು. ನೋಡಿ ನೋಡ್ತಾ ಇದ್ದೀನಿ ನಾನು, ಬೆಂದೈತೆ ಇವಾಗ. ಟೊಮೊಟೊ ಹಾಕಬೇಕು. ಈ ಮುಂಚೆನೇ ನಾವು ಟೊಮೊಟೊ ಹಾಕ್ಬಿಟ್ರೆ ಹೀರೆಕಾಯಿ ಬೇಯಲ್ಲ, ಕಲ್ಲಿಗಾಯಿ ಥರ ಬಿದ್ದುಬಿಡ್ತದೆ. ಅದು ಚೆನ್ನಾಗೈತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಸೂಪರಾಗೈತೆ. ನಾವು ತುಂಬ ದಿನದಿಂದ ವೀಡಿಯೋ ಹಾಕಿರಲಿಲ್ಲ, ಸಪೋರ್ಟ್ ಮಾಡಿ ನಮಗೆ. ಒಂದು ಸ್ವಲ್ಪ ನಮ್ಮ ಫೋನ್ ಹಾಳಾಗೋಗಿತ್ತು, ಅದರಿಂದ ನಾವು ವೀಡಿಯೋ ಮಾಡ್ತಿರಲಿಲ್ಲ. ಇದೇ ಫಸ್ಟ್ ಆಗ್ತಾ ಇರೋದು ದೊಡ್ಡ ವೀಡಿಯೋನ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ತೆ.